ನಮಸ್ಕಾರ ವೀಕ್ಷಕರೇ. ಹಲವು ಆರೋಪ, ಅಜೆಂಡಾ, ಟೂಲ್ ಕಿಟ್, ರಗಳೆ, ರಂಪಾಟ ಯಾವುದಕ್ಕೂ ಜಗದೆ ಮೋದಿ ಸರ್ಕಾರ ಯಶಸ್ವಿಯಾಗಿ ಮುಂದುವರಿತಾ ಇರೋದಕ್ಕೆ ಭಾರತೀಯರು ಸಾಕ್ಷಿಯಾಗಿದ್ದಾರೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿಯ ಸಂದರ್ಶನವೊಂದರಲ್ಲಿ ಅವರು ತೆಗೆದುಕೊಂಡಿರೋ ಸಂಕಲ್ಪದ ವಿಚಾರ ಚರ್ಚೆ ಆಗ್ತಾ ಇದೆ. ಮುಂದಿನ ದಶಕದಲ್ಲಿ ಅಂದ್ರೆ ಇನ್ನು 10 ವರ್ಷದಲ್ಲಿ ಭಾರತ ಅತ್ಯಂತ ಮಹತ್ವದ 3 ಗುರಿಗಳನ್ನ ಸಾಧಿಸಲಿದೆ ಅಂತ ಹೇಳಿದ್ದಾರೆ. ಆ ಗುರಿಗಳು ಯಾವುದು ಅನ್ನೋದು ಕೂಡ ರಿವೀಲ್ ಆಗಿದೆ. ಇದು 100ಕ್ಕೆ 100 ದೇಶದ ಅಭಿವೃದ್ಧಿ ಕುರಿತಂತೆ ಆಗಿದ್ದು, ಯಾವುದೇ ಅನಾವಶ್ಯಕ ಕಾಲಹರಣದ ವಿಚಾರ ಅಥವಾ ಎಲೆಕ್ಷನ್ ಗೆಲ್ಲೋದಕ್ಕಿರೋ ಕುತಂತ್ರ ಅಲ್ಲ ಅನ್ನೋದು ಭಾರತೀಯರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಇದಕ್ಕೂ ಕೂಡ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ನ ಆಂತರಿಕ ಆರೋಗ್ಯ ಸರಿ ಇಲ್ಲ ಅನ್ನೋದನ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಬಿಚ್ಚಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ ಅಂತ ಅವರು ನೇರವಾಗಿ ಹೇಳಿರೋದು ಹಲವು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 70 ವರ್ಷಗಳ ಬಳಿಕ ಭಾರತದಂತ ಒಂದು ದೇಶದಲ್ಲಿ ರಾಜಕೀಯ ಶಿಫ್ಟ್ ಬಲವಾಗಿ ಆಗ್ತಾ ಇದೆ ಅಂದ್ರೆ ಅಧಿಕಾರ ಹಿಡಿದವರ ಪಡೆಯುವವರ ಪರಿಸ್ಥಿತಿ ಈಸಿ ಇರೋದಿಲ್ಲ. ಜನರು ಪ್ರತಿಯೊಂದನ್ನು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಂಪ್ಯಾರಿಸನ್ ನಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಬೆಟರ್ ಅಂತ ಅನ್ನಿಸಿದ್ರೆ ಮಾತ್ರ ಬೆಂಬಲ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಅದರಲ್ಲೂ ಭಾರತದಂತ ದೇಶದಲ್ಲಿ ಜನಗಳ ಮೂಡ್ ಚೇಂಜ್ ಆಗೋದು ಬಹಳ ಬೇಗ. 100 ಸರಿಯಾದ ಕೆಲಸಗಳನ್ನ ಮಾಡಿ ಒಂದು ಎಡವಟ್ಟು ಮಾಡಿದ್ರು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಸತತ 3 ಬಾರಿ ಮೋದಿ ಸರ್ಕಾರ ಅಧಿಕಾರದಲ್ಲಿದೆ ಅಂದ್ರೆ ಜನ ಬೆಂಬಲ ಇರದೇ ಇದು ಸಾಧ್ಯವಿಲ್ಲ ಅನ್ನೋದು ಕಾಮನ್ ಸೆನ್ಸ್. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಮೋದಿ ಸರ್ಕಾರ ಬೆಳೆಸೋದಕ್ಕೆ ಯಾವ ರೀತಿಯ ಪ್ರಯತ್ನ ನಡೀತಾ ಇದೆ ಅನ್ನೋದು ಕೂಡ ಜನರು ನೋಡ್ತಾ ಇದ್ದಾರೆ. ಕುತಂತ್ರ, ಷಡ್ಯಂತ್ರಗಳ ಜೊತೆಗೆ ದೇಶಕ್ಕೆ ಮಾಡಿರೋ ಪ್ರಾಮಿಸ್ ಅನ್ನ ದೇಶದ ಅಭಿವೃದ್ಧಿ ಜೊತೆ ಸರ್ಕಾರ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದಕ್ಕೆ ಆಗಾಗ ನಿದರ್ಶನಗಳು ಸಿಗ್ತಾ ಇರುತ್ತೆ. ಈಗ ಭಾರತದ ಭವಿಷ್ಯ ಹೇಗಿರಲಿದೆ, ಮುಂದಿನ 10 ವರ್ಷದಲ್ಲಿ ನಮ್ಮ ಟಾರ್ಗೆಟ್ ಏನು ಅನ್ನೋದು ರಿವೀಲ್ ಆಗ್ತಾ ಇದೆ. ಈ ಪೈಕಿ ಮೊದಲನೆಯದು ಸ್ಪರ್ಧಾತ್ಮಕತೆ ಮತ್ತು ಉತ್ಪಾದಕತೆಯನ್ನ ಸುಧಾರಿಸುವ ರಚನಾತ್ಮಕ ಸುಧಾರಣೆಗಳು. ಒಂದು ಕಾಲದಲ್ಲಿ ಭಾರತ ಅಂದ್ರೆ ಹಲವು ದೇಶಗಳಿಗೆ ಡಿಪೆಂಡ್ ಆಗಿರೋ ದೇಶ ಅನ್ನೋ ಮುದ್ರೆ ಇತ್ತು. ವಾಸ್ತವದಲ್ಲಿ ಎಲ್ಲಾ ಸಂಪತ್ತನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿದ್ದ ಭಾರತವನ್ನ ಕಂಡವರು ಕೊಳ್ಳೆ ಹೊಡೆದು ಹೋದ್ರು. ಅದಾದ ನಂತರ ಸ್ವಾತಂತ್ರ್ಯ ಬಂತು ಅನ್ನೋದೆಲ್ಲ ಈಗ ಇತಿಹಾಸ. ಆದ್ರೆ ಸ್ವಾತಂತ್ರ್ಯ ಬಂದ ಬಳಿಕವೂ ಭಾರತ ಇತರೆ ದೇಶಗಳನ್ನ ಅವಲಂಬಿಸೋದು ಮಾತ್ರ ತಪ್ಪಲಿಲ್ಲ. ಆದ್ರೆ ಈಗ ಒಂದು ಹಂತದಲ್ಲಿ ಭಾರತ ಉತ್ಪಾದನೆ ಕಡೆ ದೊಡ್ಡ ಹೆಜ್ಜೆಯನ್ನ ಇರಿಸಿದೆ. ಈ ರೀತಿ ಒಂದು ಕ್ರಾಂತಿ ಆಗ್ಬೇಕು ಅಂದ್ರೆ ಒಂದು ಆಂದೋಲನದ ರೀತಿ ಅದು ಸ್ಟಾರ್ಟ್ ಆಗ್ಬೇಕು. ಭಾರತದಲ್ಲಿ ಸರ್ಕಾರ ಆತ್ಮನಿರ್ಭರ್ ಅನ್ನೋ ಮೂಲಕ ಉತ್ಪಾದನೆ ಕಡೆ ದೊಡ್ಡ ಹೆಜ್ಜೆಯನ್ನ ಇರಿಸಿದ್ದನ್ನ ಜನರು ನೋಡಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ, ವಾಣಿಜ್ಯ ಬೆಳೆಗಳಿಗೆ ವಿವಿಧ ಆಯಾಮದಿಂದ ಬೆಂಬಲ ಕೊಡುವ ಮೂಲಕ ಮೊದಲಿಗಿಂತ ಈಗ ಎಲ್ಲವನ್ನೂ ಸುಲಭ ಮಾಡುವ ಕೆಲಸ ಕೇಂದ್ರ ಸರ್ಕಾರದ ಕಡೆಯಿಂದ ಆಗಿದೆ. ಇದಕ್ಕೆ ಒರಿಜಿನಲ್ ರೈತರು ಹಾಗೂ ಉತ್ಪಾದಕರು ಸಾಕ್ಷಿ. ಆದರೆ ಈ ವಲಯದಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆ ಅಗತ್ಯ. ನಿನ್ನೆಗಿಂತ ನಾಳೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಿರಬೇಕು ಅನ್ನೋ ರೀತಿ ಹಂತ ಹಂತವಾಗಿ ದೇಶದ ಉತ್ಪಾದನೆಗಳನ್ನ ಹೆಚ್ಚಿಸಿ ಅಪ್ಲೈ ಚೈನ್ ಬೃಹತ್ಗೊಳಿಸಬೇಕು. ಬೇರೆ ಬೇರೆ ದೇಶಗಳಿಗೆ ಕಾಂಪಿಟೇಷನ್ ಕೊಡೋ ಮಟ್ಟಕ್ಕೆ ಬೆಳೆಯಬೇಕು ಅಂತ ಹೇಳಿದ್ದಾರೆ. ಸದ್ಯ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಆಮದು ಮಾಡುವ ವಸ್ತುವಾಗಿದ್ದು, ಅದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಂಡಮಾನ್ ನಿಕೋಬಾರ್ ಕಡೆ ಸರ್ಕಾರ ಗಮನ ಹರಿಸಿದೆ. ಎರಡನೆಯದು ತಂತ್ರಜ್ಞಾನ, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ವಲಯದಲ್ಲಿ ಅಭಿವೃದ್ಧಿಯ ಗುರಿ. ಒಂದು ಕಾಲದಲ್ಲಿ ಟೆಕ್ನಾಲಜಿ ಅಂದ್ರೆ ಜಪಾನ್, ಅಮೆರಿಕ, ಚೀನಾ ಸೇರಿ ಇತರ ದೇಶಗಳು ಮಾತ್ರ ಮುಂದಿದ್ವು. ಭಾರತದಲ್ಲಿ ಅಲ್ಲೊಂದು ಇಲ್ಲೊಂದು ಇಂಡಿಯನ್ ಮೇಡ್ ವಸ್ತುಗಳು ಸಿಗ್ತಾ ಇದ್ವು. ವಾಸ್ತವ ಏನಂದ್ರೆ ಒಂದು ದೇಶದ ಬ್ರ್ಯಾಂಡ್ ಅಂದ್ರೆ ಅಲ್ಲಿ ತಯಾರಾಗೋ ವಸ್ತುವಿನ ಎಲ್ಲಾ ಭಾಗಗಳು ಅದೇ ದೇಶದ್ದೇ ಆಗಿರುತ್ತೆ ಅಂತೇನಲ್ಲ. ಆದ್ರೆ ಪ್ರಮುಖವಾಗಿ ತಂತ್ರಜ್ಞಾನ ಯಾವ ದೇಶದ್ದಾಗಿರುತ್ತೆ ಅನ್ನೋದು ಮುಖ್ಯ. ಭಾರತ ಮೇಕ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಶುರು ಮಾಡಿದ ಬಳಿಕ ಸಾಕಷ್ಟು ವಸ್ತುಗಳು ಭಾರತದಲ್ಲಿ ತಯಾರಾಗ್ತಾ ಇವೆ. ಪ್ರಮುಖವಾಗಿ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತದ ಕ್ರಾಂತಿ ವಿದೇಶಿ ಬ್ರ್ಯಾಂಡ್ಗಳನ್ನ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಆಕರ್ಷಿಸ್ತಾ ಇದೆ. ಇದು ನಮ್ಮ ಆರ್ಥಿಕತೆಯಲ್ಲೂ ಪ್ರಮುಖ ಪಾತ್ರವನ್ನ ವಹಿಸಿದೆ. ಇದನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಬಗ್ಗೆ ಮೋದಿ ಮಾತಾಡಿದ್ದಾರೆ. ಮೂರನೆಯದು ಆಡಳಿತದಲ್ಲಿ ಸರಳೀಕರಣ. ಎಷ್ಟೋ ಜನರಿಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು, ಒಂದು ಕಾಲದಲ್ಲಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಮನೆಗೆ ತರೋದಕ್ಕೆ ಅಥವಾ ಒಂದು ಟೆಲಿಫೋನ್ ಕನೆಕ್ಷನ್ ಮನೆಗೆ ಹಾಕಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ರು. 100 ತಲೆಬಿಸಿ ಇರ್ತಾ ಇತ್ತು. ಆದ್ರೆ ಇವತ್ತು ಸಿಲಿಂಡರ್ಗಳು ಮನೆಗೆ ಬರೋದು ಒಂದು ವಿಷಯನೇ ಅಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಬದಲಾಗಿದೆ. ಲೈಸೆನ್ಸ್ ರಾಜ್ ಅನ್ನೋ ಹೆಸರು ಕೂಡ ನೆನಪಿಗೆ ಬಾರದಷ್ಟು ಬಹುತೇಕ ವಲಯಗಳಲ್ಲಿ ಕ್ರಾಂತಿ ನಡೆದಿದೆ. ಈ ರೀತಿ ಆಡಳಿತದಲ್ಲಿ ಸುಧಾರಣೆ ತಂದ್ರೆ ಬಿಸ್ನೆಸ್ ಮಾಡುವವರಿಗೆ ಸಹಾಯ ಆಗುತ್ತೆ. ಪ್ರಮುಖವಾಗಿ ಅವರಿಗೆ ಬಿಸ್ನೆಸ್ ಮಾಡಿ ಸರ್ವೈವ್ ಆಗ್ಬೋದು ಅನ್ನೋ ನಂಬಿಕೆ ಹುಟ್ಟುತ್ತೆ. ಹೊಸ ಬಿಸ್ನೆಸ್ಗಳು ಆರಂಭವಾದ್ರೆ ಉದ್ಯೋಗ ಸೃಷ್ಟಿಯಿಂದ ಹಿಡಿದು ದೇಶದ ಆರ್ಥಿಕತೆ ಆರೋಗ್ಯಕರ ಹಾಗೂ ಸದೃಢವಾಗೋ ತನಕ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅದರಿಂದ ಮುಂದಿನ 10 ವರ್ಷಗಳಲ್ಲಿ ಈ 3 ವಿಚಾರದ ಬಗ್ಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸುತ್ತೆ.
2047ರ ವಿಕಸಿತ ಭಾರತದ ಹೊತ್ತಿಗೆ ಇದೆಲ್ಲವೂ ಒಂದು ಹಂತದಲ್ಲಿ ಸುಧಾರಣೆಯಾಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ಡಿಜಿಟಲ್ ಕ್ರಾಂತಿ ಬಗ್ಗೆಯೂ ಕೂಡ ಮೋದಿ ಮಾತಾಡ್ತಾರೆ. ಸದ್ಯದ ಮಟ್ಟಿಗೆ ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಡಿಜಿಟಲ್ ಲೀಡರ್ ಆಗಿದೆ. ಎಷ್ಟೋ ಕಡೆಗಳಲ್ಲಿ ಇವತ್ತು ಭಾರತದ UPI ಪೇಮೆಂಟ್ಗೆ ದೊಡ್ಡ ವೇದಿಕೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ. ಈಗಾಗಲೇ ಡೇಟಾ ಸೆಂಟರ್ಗಳು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೆ ದಾರಿ ಮಾಡಿಕೊಟ್ಟಿವೆ. ಮುಂದೆ ಇನ್ನೂ ಅಭಿವೃದ್ಧಿ ಹೊಂದಲಿದೆ. ಇನ್ನು ಮೂಲಸೌಕರ್ಯದ ವಿಚಾರಕ್ಕೆ ಬಂದರೆ ಭಾರತ ಹಿಂದೆಂದೂ ಕಾಣದ ಅಗಾಧತೆಯನ್ನ ಸಾಧಿಸಿದೆ. ಇದೇ ರೀತಿ ಟೆಕ್ಸ್ಟೈಲ್ಸ್, ಲೆದರ್, ಕೆಮಿಕಲ್, ಕೈಮಗ್ಗ, ಜೆಮ್ಸ್ ಸೇರಿ ಹಲವು ವಲಯಗಳಲ್ಲಿ MSMEಗಳು ಅಭಿವೃದ್ಧಿ ಆಗ್ತಾ ಇರೋದು ಕೂಡ ಭಾರತದ ಬೆಳವಣಿಗೆಯನ್ನ ತೋರಿಸ್ತಾ ಇದೆ. ವಿಕಸಿತ ಭಾರತದ ಹೊತ್ತಲ್ಲಿ ಭಾರತ ಕೇವಲ ಅಭಿವೃದ್ಧಿ ಹೊಂದಿದ ದೇಶ ಮಾತ್ರವಲ್ಲದೆ ಇನ್ನೂ ಹಲವು ಪ್ರಮುಖ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಅಂತ ಹೇಳಿದರು. ಅಂದಹಾಗೆ ಮೋದಿ ಸರ್ಕಾರದ ಪ್ರತಿಯೊಂದು ಹೆಜ್ಜೆಯನ್ನು ವಿರೋಧಿಸ್ತಾ ಬಂದಿರೋ ಕಾಂಗ್ರೆಸ್ ಪ್ರಧಾನಿ ಮೋದಿ ಸಂದರ್ಶನದ ಕುರಿತಂತೆ ವ್ಯಂಗ್ಯವಾಡಿದ್ದು ಇದು ಸ್ಕ್ರಿಪ್ಟೆಡ್ ಅಂತ ಹೇಳಿದೆ. ಆದ್ರೆ ವಾಸ್ತವದಲ್ಲಿ ಜನರು ಈ ಬಗ್ಗೆ ಮಾತಾಡ್ತಾ ಇರೋದೇ ಬೇರೆ. ಎಷ್ಟೇ ಸ್ಕ್ರಿಪ್ಟ್ ಬರೆದು ಕೊಟ್ರು ಅದನ್ನ ಜನರಿಗೆ ಅರ್ಥವಾಗೋ ರೀತಿ ಹೇಳಬೇಕು ಅಂದ್ರೆ ಆ ವಿಷಯದಲ್ಲಿ ಜ್ಞಾನ ಇಲ್ಲದೆ ಇದ್ರೆ ಅದು ಸಾಧ್ಯವಾಗೋದೇ ಇಲ್ಲ. ನಾಯಕರು ಅನ್ನೋ ಹಣೆಪಟ್ಟಿ ಹೊತ್ತವರಿಗೆ ಮೊದಲನೇದಾಗಿ ಒಂದು ವಿಷನ್ ಇರಬೇಕು. ಕಳೆದ 11 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಣ್ಣಿಗೆ ಕಾಣಿಸ್ತಾ ಇದ್ರು. ಕೆಲವರು ಮೋದಿ ಬಂದ್ಮೇಲೆ ಏನೂ ಆಗಿಲ್ಲ ಅಂತಿದ್ದಾರೆ. ಆದ್ರೆ ನಾವು ಈಗ ಎಲ್ಲಿದ್ದೀವಿ, ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಗುರಿ ಏನು, ಆ ಹಂತಕ್ಕೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋ ಸ್ಪಷ್ಟ ಪರಿಕಲ್ಪನೆ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಅದು ಸುಮ್ಮನೆ ಬಂದಿರೋದಿಲ್ಲ, ಕೆಲಸ ಮಾಡಿದ ಅನುಭವ ಇದೆ ಅನ್ನೋದನ್ನ ಭಾರತೀಯರು ಹೇಳ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಕಾಂಗ್ರೆಸ್ ಆಂತರಿಕ ಸಮರದ ವಿಚಾರ ಕೂಡ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನ ಪ್ರೇಮಿ ವಿವಾದಾತ್ಮಕ ನಾಯಕ ಅಂತ ಗುರುತಿಸಿಕೊಂಡಿರೋ ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾರನ್ನ ಒಬ್ಬ ಕೈಗೊಂಬೆ ಅಂತ ಅಯ್ಯರ್ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಖೇರಾ ಒಬ್ಬ ಕಾಂಗ್ರೆಸ್ ಕೈಗೊಂಬೆ, ವಕ್ತಾರನ ಸ್ಥಾನಕ್ಕೆ ಸರಿಯಾದ ವ್ಯಕ್ತಿಯನ್ನ ಹುಡುಕಿ ತಂದು ಕೂರಿಸದೇ ಇದ್ರೆ ಖಂಡಿತ ಕಾಂಗ್ರೆಸ್ ಉದ್ಧಾರ ಆಗುವುದಿಲ್ಲ, ಈಗ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಅಂತ ನೇರವಾಗಿ ಹೇಳಿದ್ದಾರೆ. ಇನ್ನು ಕೇರಳ ಎಲೆಕ್ಷನ್ ಬಗ್ಗೆ ಕೂಡ ಮಾತಾಡೋ ಅವರು, ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಆಸೆ ನನಗೂ ಇದೆ, ಆದ್ರೆ ಗೆಲ್ಲೋದಿಲ್ಲ ಅನ್ನೋದೇ ಸತ್ಯ. ಯಾಕಂದ್ರೆ ಆಂತರಿಕ ಜಗಳ ಹಾಗೂ ಅಸಮಾಧಾನಗಳು ಆ ಮಟ್ಟದಲ್ಲಿವೆ. ಕೇರಳದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಕಮ್ಯುನಿಸ್ಟ್ ಪಕ್ಷದ ಮೇಲಿನ ದ್ವೇಷಕ್ಕಿಂತ ಹೆಚ್ಚಾಗಿ ಕೈ ನಾಯಕರು ತಮ್ಮಲ್ಲೇ ಹೊಡೆದಾಡ್ತಾ ಇದ್ದಾರೆ. ಈ ವಾತಾವರಣ ಇಟ್ಕೊಂಡು ನಾವು ದೊಡ್ಡದನ್ನ ನಿರೀಕ್ಷೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ. ಒಟ್ನಲ್ಲಿ ವಿಷನ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಪ್ರಧಾನಿ ಮೋದಿ ಸ್ಪಷ್ಟ ಉದಾಹರಣೆ ಆಗ್ತಾ ಇದ್ದಾರೆ. ಭಾರತದಲ್ಲಿ ಯಾವುದೇ ನಾಯಕನಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಇದೆ, ಆದ್ರೆ ಆ ಭಾಷಣಗಳಲ್ಲಿ ಆತ ಎಷ್ಟು ತೂಕದ ಮಾತಾಡ್ತಾನೆ, ಆತನ ಪರಿಕಲ್ಪನೆ ಏನು ಅನ್ನೋದ್ರಲ್ಲೇ ಆತನ ಯಶಸ್ಸು ಅಡಗಿದೆ. ಪ್ರಧಾನಿ ಕನಸು ಕಾಣ್ತಾ ಇರೋ ರಾಹುಲ್ ಭಾಷಣವನ್ನು ಎಲ್ಲರೂ ಕೇಳಿದ್ದಾರೆ. ಅಲ್ಲಿಗೆ ರಾಹುಲ್ ಯಾಕೆ ಸೋಲ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.